ಮಂಡ್ಯದಲ್ಲಿ ಮತ್ತೊಂದು ಪೊಲೀಸ್ ಜಗಳ. ಪಾಂಡವಪುರದ ಬೆನ್ನಲ್ಲೇ ನಾಗಮಂಗಲದಲ್ಲಿ ಫೈಟ್. ಆರೋಪಿ ವಿಚಾರಣೆಗೆ ಬರದೇ ಇದ್ದಾಗ ಶುರುವಾದಂತದ್ದು ಈ ಫೈಟ್. ಪಾಂಡವಪುರದ ಬೆನ್ನಲ್ಲೇ ನಾಗಮಂಗಲದಲ್ಲಿಯೂ ಫೈಟ್ ನಡೆದಿದೆ. ಪೊಲೀಸ್ಗೂ ಹಾಗೂ ಆರೋಪಿಗೂ. ಆರೋಪಿ ವಿಚಾರಣೆಗೆ ಬರದೇ ಇದ್ದಾಗ ಶುರುವಾಗಿದೆ ಈ ಫೈಟ್. ಸ್ಟೇಷನ್ಗೆ ಬಾ, ಆಟೋ ಹತ್ತು ಅಂತ ಎಎಸ್ಐ ರಾಜು ಹೇಳಿದ್ರೆ ಬರಲ್ಲ ಅಂತ ಹೇಳಿದ್ದಾರೆ ಈ ಆರೋಪಿ. ಬಲವಂತವಾಗಿ ಆಟೋ ಹತ್ತಿಸಲು ಪೊಲೀಸರ ಯತ್ನ. ಎಎಸ್ಐ ರಾಜು ಅವರು ಆಟೋ ಹತ್ತಿಸೋದಕ್ಕೆ ಪ್ರಯತ್ನ ಪಡಿಸಿದ್ದಾರೆ. ರೋಡಲ್ಲೇ ಎಎಸ್ಐ ಹಾಗೂ ಕೃಷ್ಣ ಎಂಬಾತ ನಡುವೆ ಈ ಜಗಳ ಸಂಭವಿಸಿದೆ. ನಿನ್ನೆ ಮಧ್ಯಾಹ್ನ ನಾಗಮಂಗಲದ ನ್ಯಾಯಾಲಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸೊ ಬಲವಂತವಾಗಿ ವಿಜುವಲ್ ನಲ್ಲಿ ನಾವು ಗಮನಿಸ್ತಾ ಇದೀವಿ ಯಾವ ರೀತಿ ಎಎಸ್ಐ ರಾಜು ಅವರು ಬಲವಂತವಾಗಿ ಪೂಜಾರಿ ಕೃಷ್ಣ ಅವ್ರನ್ನ ಹತ್ತಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಅಂಡ್ ಅವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ, ನಾನು ಹತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವತಃ ಕೋರ್ಟ್ ಮುಂದೆನೆ ನಡೆದಿರುವಂತಹ ಘಟನೆ. ನಿನ್ನೆ ಮಧ್ಯಾಹ್ನ ಆಗಿರೋದು. ಇದೇ ರೀತಿ ಪಾಂಡವಪುರದಲ್ಲೂ ನಡೆದಿತ್ತು. ಇದರ ಹಿನ್ನೆಲೆ ಈಗ ನಾಗಮಂಗಲದ್ದು ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ನಾಗಮಂಗಲದ ನ್ಯಾಯಾಲಯದ ಮುಂದೆ ಈ ಘಟನೆ ನಡೆದಿರೋದು. ಏನಾಗಿತ್ತು ಅಂತಂದ್ರೆ, ಮಗ ಪೂಜಾರಿ ಕೃಷ್ಣ ಹಣಕ್ಕಾಗಿ ಪೀಡಿಸ್ತಿದ್ದಾನೆ ಅಂತ ದೂರು ಕೊಟ್ಟಿದ್ರು ಮರಿಯಮ್ಮನವರು. ಮರಿಯಮ್ಮ ದೂರನ್ನ ಆಧರಿಸಿ ಕರೆದೊಯ್ಯಲು ಬಂದಿದ್ರು ಎಎಸ್ಐ ರಾಜು. ಈ ವೇಳೆ ಈ ರೀತಿಯ ಘಟನೆ ಸಂಭವಿಸಿದೆ. ವಿಜುವಲ್ನ ಗಮನಿಸ್ತಾ ಇದೀವಿ. ಆ ಪೊಲೀಸ್ ಅಧಿಕಾರಿ ನೋಡ್ತಾ ಇರ್ಬೋದು ನೀವು, ಯಾವ ರೀತಿ ಕೊರಳ ಪಟ್ಟಿನ ಹಿಡಿದುಬಿಟ್ಟು ರಸ್ತೆಯಲ್ಲಿ ಹೊರಳಾಡಿಸಿದ್ದಾರೆ. ಅವರನ್ನ ಆಟೋ ಹಚ್ಚೋದಕ್ಕೂ ಪ್ರಯತ್ನ ಪಡಿಸಿದ್ದಾರೆ, ಬಟ್ ಹತ್ತುತ್ತಿಲ್ಲ ಆತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ